ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾವ ಫೀಮೇಲ್ ಸ್ಟೂಡೆಂಟ್ಸು ಇನ್ನು ಓದ್ತಿದ್ದೀರಾ ಅಲ್ವಾ, ಸೊ ಅವರಿಗೊಂದು ಒಳ್ಳೆ ಸುದ್ದಿ ಅಂತಲೇ ಹೇಳ್ಬೋದು. ಸೊ ವರ್ಷಕ್ಕೆ 60,000 ರೂಪಾಯಿ ಸಿಗುವಂಥ ಸ್ಕಾಲರ್ಶಿಪ್ ಯಾವುದು ಅಂತ ನಿಮಗೆ ಗೊತ್ತಾ? ಇದು ವಿವೋ ಕನ್ಯಾಜ್ಞಾನ್ ಸ್ಕಾಲರ್ಶಿಪ್ ಅಂತ. ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಲೈಕ್ ಯಾರ್ಯಾರಿಗೆ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ, ಸೊ ಎಷ್ಟು ಬರುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಯಾವ್ಯಾವ ಸ್ಟೂಡೆಂಟ್ಸು ಸೈನ್ಸ್ ಅಂತ ಅಂದ್ರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಯಾರು ಸೈನ್ಸ್ ತಗೊಂಡಿರ್ತೀರಾ, ಆಮೇಲೆ ಅವರು ಫೀಮೇಲ್ ಆಗಿತ್ತು, ಆಮೇಲೆ ಬಿ ಟೆಕ್ ಟೆಕ್ನಾಲಜಿಕಲ್ ಕೈಂಡ್ ಅಂದ್ರೆ ಯಾರು ಆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಓದ್ತಾ ಇರ್ತೀರಾ, ಸೊ ಅವರಿಗೆ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಸೊ ಎಷ್ಟು ಹಣ ಸಿಗತ್ತೆ ಅಂತ ನೋಡೋದಾದ್ರೆ, ಈ ಒಂದು ಸ್ಕಾಲರ್‌ಶಿಪ್ ಅಲ್ಲಿ ಸೊ ವರ್ಷಕ್ಕೆ 60,000 ನಿಮಗೆ ಏನಂತೀರಾ ಕ್ರೆಡಿಟ್ ಆಗತ್ತೆ. ನೀವೊಂದು ಈ ಒಂದು ಸ್ಕಾಲರ್‌ಶಿಪ್‌ನ ಅಪ್ಲೈ ಮಾಡಿದ್ರೆ. ಆಮೇಲೆ ಒಂದ್ಸತಿ ನೀವು ಅಪ್ಲೈ ಮಾಡಿದ್ರೆ 3 ವರ್ಷಗಳ ಕಾಲ ನೀವು ಆ ಒಂದು ಸ್ಕಾಲರ್‌ಶಿಪ್ ಕಡೆಯಿಂದ ನಿಮಗೆ ಅಮೌಂಟ್ ಬರ್ತಿರತ್ತೆ. ಓಕೆನಾ? 60,000 ವರ್ಷಕ್ಕೆ. ಆಮೇಲೆ ಯಾರ್ಯಾರು ಈ ಒಂದು ಅರ್ಜಿನ ಸಲ್ಲಿಸ್ಬೋದು ಅಂದ್ರೆ ಯಾರ್ಯಾರು ಈ ಒಂದು ಸ್ಕಾಲರ್‌ಶಿಪ್‌ಗೆ ಎಲಿಜಿಬಲ್ ಇರ್ತೀರಾ? ಸೊ ಅಂತ ನೋಡೋದಾದ್ರೆ, ಸೊ ಇಲ್ಲಿ ಯಾರ್ಯಾರು ಬಿ.ಎಸ್ಸಿ, ಬಿಇ, ಬಿ.ಟೆಕ್ ಅಥವಾ ಗಣಿತ ಸಂಬಂಧಿತ ಯಾವುದೇ ಯುಜಿ ಕೋರ್ಸಲ್ಲಿ ಓದ್ತಿದ್ರು ಕೂಡ ಅವರು ಈ ಒಂದು ಸ್ಕಾಲರ್‌ಶಿಪ್‌ಗೆ ಎಲಿಜಿಬಲ್ ಇರ್ತೀರಾ. ಆಮೇಲೆ ಸೆಕೆಂಡ್ ಕಂಡೀಷನ್ ಏನು ಅಂತ ಅಂದ್ರೆ, ನೀವು 1ನೇ ಮತ್ತೆ 2ನೇ ವರ್ಷದ ವಿದ್ಯಾರ್ಥಿಯಾಗಿರ್ಬೇಕು. ಓಕೆನಾ? ಆಮೇಲೆ ನೆಕ್ಸ್ಟ್ ಥರ್ಡ್ ಏನಂತ ಅಂದ್ರೆ, ನೀವು 10th ಅಲ್ಲಿ ಮತ್ತೆ 12th ಅಂದ್ರೆ ನಿಮ್ಮ ಪಿ-ಯು-ಸಿ ಸೆಕೆಂಡ್ ಪಿ-ಯು-ಸಿ ತರಗತಿಯಲ್ಲಿ ನಿಮ್ಗೆ ಏನಂತೀರಾ 70% ಗಿಂತ ಜಾಸ್ತಿ ಮಾರ್ಕ್ಸ್ ನೀವು ತಗೊಂಡಿರ್ಬೇಕು. ಆಮೇಲೆ ಫೋರ್ತ್ ಕಂಡೀಷನ್ ಏನು ಅಂತ ಹೇಳೋದಾದ್ರೆ, ನಿಮ್ಮ ಆನ್ಯುವಲ್ ಇನ್ಕಮ್ ಆಯ್ತಾ? ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಓಕೆನಾ? ಸೊ ಇದರದ್ದು ವಿಶೇಷ ಆದ್ಯತೆ ಯಾರಿಗೆ ಅಂತ ಅಂದ್ರೆ, ಇಲ್ಲಿ ಯಾರಿಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಅಂದ್ರೆ, ಯಾರು ರೂರಲ್ ಸೈಡ್ ಅಲ್ಲಿ ಓದ್ತಿರ್ತೀರ ಅಲ್ವಾ ಫೀಮೇಲ್ ಸ್ಟೂಡೆಂಟ್ಸ್, ಅವರಿಗೆ ತುಂಬಾ ಪ್ರಿಯಾರಿಟಿ ಕೊಡ್ತಾರೆ. ಆಮೇಲೆ ನೀವೇನಾದ್ರೂ ಸೈನಿಕರ ಕುಟುಂಬದ ಮಕ್ಕಳಾಗಿದ್ರೆ ಅವ್ರಿಗೂ ಪ್ರಯಾರಿಟಿ ಇರುತ್ತೆ. ಆಮೇಲೆ ಫಸ್ಟ್ ಈ ತರ ಇವರಿಗೆ ಅವರು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಆಮೇಲೆ ಬೇರೆಯವರಿಗೆ ಕೊಡ್ತಾರೆ ಅಂತ ಅರ್ಥ. ಅಂದ್ರೆ ನಿಮಗ್ ಬರದೇ ಇಲ್ಲ ಅಂತ ಅಲ್ಲ. ಸೊ ಫಸ್ಟ್ ಇವರಿಗೆ ಪ್ರಿಫರೆನ್ಸ್ ಕೊಟ್ಟು ಆಮೇಲೆ ಬೇರೆಯವ್ರಿಗೆ ಕೊಡ್ತಾರೆ. ಸೊ ಇವಾಗ ಸಿಂಗಲ್ ಪೇರೆಂಟೆಡ್ ಚೈಲ್ಡ್ ಆಗಿರ್ಬೋದು, ಅಂದ್ರೆ ಒಂಟಿ ಪೋಷಕರ ಮಕ್ಕಳಾಗಿರ್ಬೋದು, ಮತ್ತೆ SC ST ವಿದ್ಯಾರ್ಥಿನಿಯರಾಗಿರ್ಬೋದು, ಆಮೇಲೆ ಯಾರು ಹಳ್ಳಿ ಸೈಡ್ ಓದ್ತಿರ್ತಾರಲ್ವಾ ಅವ್ರಾಗಿರ್ಬೋದು, ಮತ್ತೆ ಹುತಾತ್ಮ ಸೈನಿಕರ ಕುಟುಂಬದ ಮಕ್ಕಳಾಗಿರ್ಬೋದು, ಮತ್ತೆ ಕ್ರೀಡಾಪಟುಗಳಲ್ಲಿ ಅಂದ್ರೆ ಯಾರು ಸ್ಪೋರ್ಟ್ಸ್ ಅಲ್ಲಿ ತುಂಬಾ ನೇಮ್ ತಗೊಂಡಿರೋದು, ಸೊ ಅವ್ರಿಗೆ ಇಂಟ್ರೆಸ್ಟ್ ಇರೋ, ಸೊ ಅವರಿಗೆಲ್ಲ ಫಸ್ಟಿಗೆ ಏನಂತಾರೆ ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ ಈ ಒಂದು ಸ್ಕಾಲರ್‌ಶಿಪ್‌ನ ಅಪ್ಲೈ ಮಾಡೋದಕ್ಕೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದ್ರೆ, ಪಾಸ್‌ಪೋರ್ಟ್ ಸೈಜ್ ಫೋಟೋ ಬೇಕು, ಆಧಾರ್ ಕಾರ್ಡ್ ಬೇಕು, ಮತ್ತೆ 10th 12th ಮಾರ್ಕ್ಸ್ ಕಾರ್ಡ್ ಬೇಕು. ಮತ್ತೆ ನೀವು ಕಾಲೇಜ್‌ಗೆ ಪ್ರವೇಶದ ದಾಖಲೆ, ನೀವು ಕಾಲೇಜ್ ಹೋಗ್ಬೇಕಾದ್ರೆ ಅಂದ್ರೆ ಇಟ್ಸ್ ಲೈಕ್ ಏನಂತೀರಾ ಫೀಸ್ ರಿಸಿಪ್ಟ್ ಅನ್ನೋದೇ ಆ ವರ್ಷದ್ದು ಫೀಸ್ ರಿಸಿಪ್ಟ್ ಅಷ್ಟೇ. ಓಕೆನಾ? ಆಮೇಲೆ ನಿಮ್ಮ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅದು, ಆಮೇಲೆ ಬ್ಯಾಂಕ್ ಪಾಸ್‌ಬುಕ್ಕು, ಇಷ್ಟೆಲ್ಲ ನೀವು ಅವರಿಗೆ ಏನಂತೀರ ಡಾಕ್ಯುಮೆಂಟ್ ಆಗಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಹೆಂಗೆ ಸ್ಕಾಲರ್‌ಶಿಪ್ ಅಪ್ಲೈ ಮಾಡ್ಬೇಕಾದ್ರೆ. ಮತ್ತೆ ಯಾವ ರೀತಿ ಈ ಒಂದು ಸ್ಕಾಲರ್‌ಶಿಪ್‌ನ ಅಪ್ಲೈ ಮಾಡೋದು ಅಂತ ನೋಡೋದಾದ್ರೆ, ಸೊ ಈ ಒಂದು ಸ್ಕಾಲರ್‌ಶಿಪ್‌ನ ಆನ್‌ಲೈನಲ್ಲಿ ಹೆಂಗ್ ಅಪ್ಲೈ ಮಾಡೋದು ಅಂದ್ರೆ, ಫಸ್ಟು ನೀವು ಬಡ್ಡಿ ಫಾರ್ ಸ್ಟಡಿ ಅಂತ ಒಂದು ವೆಬ್ಸೈಟ್ ಇರುತ್ತೆ. ಅಲ್ಲಿ ಹೋಗ್ಬೇಕು. ಆಮೇಲೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಮುಖಾಂತರ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಆಮೇಲೆ ನೀವು ಅಲ್ಲಿ ಹೋಗಿ ವಿವೋ ಕನ್ಯಾಜ್ಞಾನ್ ಸ್ಕಾಲರ್‌ಶಿಪ್ 2025-26 ಅಂತ ಹುಡುಕ್ದಾಗ ಸೊ ಈ ಒಂದು ಸ್ಕಾಲರ್‌ಶಿಪ್ ಬರುತ್ತೆ. ಆಮೇಲೆ ಅಲ್ಲಿ ನೀವು ಆ ಒಂದು ಫಾರ್ಮ್‌ನ ಫಿಲ್ ಮಾಡಿ ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಸ್ ಇವಾಗ ಮೇಲೆ ಹೇಳ್ದೆ ಅಲ್ವಾ? ಸೊ ಪಾಸ್‌ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ಆಮೇಲೆ ನಿಮ್ಮ ಫೀಸ್ ರಿಸಿಪ್ಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಎಲ್ಲಾನು ಕೂಡ ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ ಇಂದನೂ ಹಿಡಿದು ಎಲ್ಲ ಕೂಡ ಅವರು ಡಾಕ್ಯುಮೆಂಟ್ಸ್ ಏನೇನ್ ಕೇಳ್ತಾರೆ ಅದನ್ನೆಲ್ಲ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಕೊನೆಯಲ್ಲಿ ನೀವು ಸಬ್ಮಿಟ್ ಮಾಡ್ಬೇಕು. ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಮ ಇಮೇಲ್ ಐಡಿಗೆ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಲೈಕ್ ಹೆಂಗೆ ಅಂದ್ರೆ, ನೀವು ಈ ಒಂದು ಸ್ಕಾಲರ್‌ಶಿಪ್‌ಗೆ ಸಬ್ಮಿಟ್ ಮಾಡಿದ್ದೀರಾ ಅಂತ. ಸೊ ಇಫ್ ಇನ್ ಕೇಸ್ ಅದು ಸೆಲೆಕ್ಟ್ ಆದ್ಮೇಲೆ ನಿಮ್ಗೆ ಬಡಿ ಫಾರ್ ಸ್ಟಡಿ ಅಂತಾನೆ ಒಂದು ಆ್ಯಪ್ ಇರುತ್ತೆ. ಅಲ್ಲಿ ಹೋಗಿ ನೀವು ವಿಡಿಯೋ ಇಂಟರಾಕ್ಷನ್ ಅಂತ ಇರುತ್ತೆ. ಅದನ್ನ ನೀವು ಫಿಲ್ ಮಾಡ್ಬೇಕು. ಫಿಲ್ ಮಾಡ್ಬೇಕು ಅಂದ್ರೆ, ಆಮ್
ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಮಾಡಾದ್ಮೇಲೆ ಅವರು ಹೇಳ್ತಾರೆ ಲೈಕ್ ಇಟ್ ಈಸ್ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಆರ್ ವಾಟ್ ಅಂತ ಅವರು ಅಲ್ಲಿ ಹೇಳ್ತಾರೆ. ಓಕೆನಾ? ಸೊ ಈ ಒಂದು ಸ್ಕಾಲರ್‌ಶಿಪ್‌ಗೆ ಕೊನೆಯ ದಿನಾಂಕ ಬಂದು ಮಾರ್ಚ್ 3ನೇ ತಾರೀಕು 2026 ಓಕೆನಾ? ಅಂದ್ರೆ ನೆಕ್ಸ್ಟ್ ಮಂತ್ ಅಷ್ಟರಲ್ಲಿ ಈ ಒಂದು ಸ್ಕಾಲರ್‌ಶಿಪ್ ಡೆಡ್‌ಲೈನ್ ಮುಗ್ದೋಗುತ್ತೆ. ಸೊ ಆದಷ್ಟು ಬೇಗ ನೀವು ಈ ಒಂದು ಸ್ಕಾಲರ್‌ಶಿಪ್‌ನ ಅಪ್ಲೈ ಮಾಡಿ. ಸೊ ಇವಾಗ ಹಣದ ಜೊತೆ ನಿಮ್ಗೆ ಇನ್ನೇನ್ ಲಾಭಗಳಿರತ್ತೆ ಅಂತ ಅಂದ್ರೆ ಟೆಕ್ನಿಕಲ್ ಮೆಂಟರ್‌ಶಿಪ್ ಅಂತ ಇರತ್ತೆ. ಆಮೇಲೆ ನಿಮಗೆ ಯಾವ ರೀತಿ ನಿಮ್ಮ ಕೆರಿಯರ್ ಮುಂದಕ್ಕೆ ಹೋಗ್ಬೇಕು ಆ ಕೆರಿಯರಲ್ಲಿ ಅಂತ ಆ ಒಂದು ಗೈಡೆನ್ಸ್ ಇರುತ್ತೆ. ಆಮೇಲೆ ಸ್ಕಿಲ್ ಟ್ರೈನಿಂಗ್ ಇರುತ್ತೆ. ಸೊ ಎಲ್ಲ ನಿಮಗೆ ಮುಂದೆ ಭವಿಷ್ಯಕ್ಕೆ ಏನೇನ್ ಬೇಕು ಅದು ಎಲ್ಲ ಸಿಗ್ತಾ ಹೋಗುತ್ತೆ ಅವ್ರ ಕಡೆಯಿಂದ 3 ವರ್ಷದವರೆಗೂ ಓಕೆನಾ. ಸೊ ಅಂತ ಹೇಳ್ತಾ ಬೇಗ ಬೇಗ ಅಪ್ಲೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.